ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದ್ಸರಿ ಇಂಥವೆಲ್ಲ ಬರುತ್ತಪ್ಪ, ಹೌದು ಸರ್. ಬಹಳ ಕೆಟ್ಟದೇ ಬರುತ್ತೆ, ಅದು ಬೇರೆ ವಿಚಾರ. ಮಹಾರಾಷ್ಟ್ರದ ಜಲ್ನಾ ಜಿಲ್ಲೆಯ ಅಂಬೋರಾ ಜಹಾಂಗೀರ್ ಗ್ರಾಮದ ನಿವಾಸಿಗಳಾದ ಶಿಂದೆ ಮತ್ತು ಅವರ ಪತ್ನಿ ಶಾಂತಾಬಾಯಿ ಅಂತ ಅವರಿಬ್ಬರು ಆಷಾಢ ಏಕಾದಶಿಗೋಸ್ಕರ ಬರೀ ಕಾಲಲ್ಲಿ ಪಂಡ್ರಾಪುರಕ್ಕೆ ಪಾದಯಾತ್ರೆ ಮಾಡಿದ್ದಾರೆ. ಮಾರ್ಗ ಮಧ್ಯೆ ಛತ್ರಪತಿ ಸಂಭಾಜಿನಗರದಲ್ಲಿ 93 ವರ್ಷದ ಪತಿ ತನ್ನ ಪತ್ನಿಗೆ ಪ್ರೀತಿಯಿಂದ ಮಂಗಳಸೂತ್ರ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಒಂದು ಚಿನ್ನದ ಅಂಗಡಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸರಿ, ಬಡ ದಂಪತಿ ಸಹಾಯ ಕೇಳೋದಕ್ಕೆ ಬಂದಿರ್ಬೋದು ಅಂತ ಜ್ಯುವೆಲ್ಲರಿ ಅಂಗಡಿನವರೆಲ್ಲ ಅಂದ್ಕೊಂಡಿದ್ದಾರೆ. ಯಾರೋ ಏನೋ ಕಷ್ಟ ಇರಬೇಕು ಕೇಳಕ್ಕೆ ಬಂದಿರ್ತಾರೆ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗಿದೆ ಅಲ್ಲ ಅಂತ. ಸರಿ, ಅಂಗಡಿ ಮಾಲೀಕ ಏನು ಮಾಡ್ದ ಕೇಳಿಸ್ಕೊಂಡು ಸ್ಟೋರಿನ. ಅಯ್ಯಯ್ಯೋ ರಾಮಚಂದ್ರ ಅಂದ್ಬಿಟ್ಟು, ಇರ್ರಿ ಒಂದು ನಿಮಿಷ ಅಂದ್ಬಿಟ್ಟು 1,000, ಆಮೇಲೆ ಇನ್ನೇನು ಅವ್ರ ಹತ್ರ ಇದ್ದಿದ್ದು 1,120 ರೂಪಾಯಿ. ಅದನ್ನೆಲ್ಲ ಕೊಡಕ್ ಹೋಗಿದ್ದಾರೆ ಅವರು. ಬೇಡ ಬೇಡ, ನಾನು ನಮ್ಮ ಅಂಗಡಿಗೆ ದೇವ್ರ ರೂಪದಲ್ಲಿ ನೀವು ಬಂದಿದ್ದೀರಾ, ನಿಮಗೆ ನಾವ್ ಇದು ಕೊಡ್ತೀವಿ ಅಂತ ಅವ್ರು ಕೊಟ್ಟಿದ್ದಾರೆ. ನಮಗೆಲ್ಲ ಕೊಡ್ಸಿದ್ನ, ಅದ್ರ ರೇಟು ತೂಕ ಎಲ್ಲ ಹೇಳಿಲ್ಲ ಅವನು. ಓಲೆ ಮತ್ತೆ ಸರ್ ಎರಡೂ ಕೊಟ್ಟಿದ್ದಾರೆ. ಅಂದ್ರೆ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀನಿ, ವಾಪಸ್ ಕೊಟ್ಟಿದಾರಾ? ಹ್ಞೂ ಸರ್, ಅದೆಲ್ಲ ನಿಮ್ದೇ ಅಂತ ಕೊಟ್ಟು 10 ರೂಪಾಯಿ ಮಾತ್ರ ಇಟ್ಕೊಂಡಿದ್ದಾರೆ ಸರ್. 10 ರೂಪಾಯಿ ಇದಕ್ಕಂತೆ ಓದ್ದೆ ಇಲ್ಲಿ. ಮಾಂಗಲ್ಯಕ್ಕೆ 10 ರೂಪಾಯಿ, ಕಿವಿ ಓಲೆಗೆ 10 ರೂಪಾಯಿ, 20 ರೂಪಾಯಿ ಇಸ್ಕೊಂಡಿದ್ದಾರೆ ಹೌದು ಅಲ್ವಾ? ವಂಡರ್ಫುಲ್, ವೆರಿ ಗುಡ್, ವೆಲ್ ಡನ್ ಅಪ್ಪ. ಅವನು ಯಾರಾಗಿರ್ಲಿ.